ಇವತ್ತು ನನಗೆ ಅನುಭವ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಗುಡ್ ಮಾರ್ನಿಂಗ್ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಹುಬ್ಳಿ ಹುಡುಗಿ. ಇದು ನನ್ನ ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ನನಗೆ 2 ಮುಖ್ಯವಾದ ಕೆಲಸ ಇರೋ ಕಾರಣ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಫಸ್ಟ್ ಕೆಲಸ ಬಂದು ಮನೆ ಪಕ್ಕದಲ್ಲಿರೋರು ನವಗ್ರಹ ಪೂಜೆ ಇತ್ತು ಅಂತ ಹೇಳಿದ್ರು. ಸೊ ನಾನು ನಮ್ಮಮ್ಮ ಹೋಗಿ ಅಟೆಂಡ್ ಮಾಡಿಬಿಟ್ಟು ಬಂದ್ವಿ. ಬೇಗನೆ ಬಂದು ಮತ್ತೆ ರೆಡಿ ಆಗಿ ನಾವು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ್ವಿ. ನಾನು ನಮ್ಮಮ್ಮ ಹೋಗುವಷ್ಟರಲ್ಲಿ 1:30 ಹತ್ತತ್ರ ಆಗಬೇಕಿತ್ತು. ಬಸ್ ತೊಗೊಂಡು ಜಯನಗರಕ್ಕೆ ಹೊರಟ್ವಿ. ನಾವು ಜಯನಗರಕ್ಕೆ ಹೊರಡೋ ಅಷ್ಟರಲ್ಲಿ ನಮಗೆ 3:30 ಆಗೋಗಿತ್ತು. ಆ ಕಡೆ ನೋಡಿದ್ರೆ 4th ಬ್ಲಾಕ್ ಬೇರೆ ಕಾಂಪ್ಲೆಕ್ಸ್ ಬೇರೆ ಇತ್ತು. ಆ ಕಡೆ ಹೋಗಿ ಶಾಪಿಂಗ್ ಮಾಡೋಣ ಅಂತ ಅಂದರೆ ನಾನು ಇನ್ನು ರಾಜಾಜಿನಗರಕ್ಕೆ ಹೋಗಬೇಕಾಗಿತ್ತು. ಸೊ ಯಾವುದು ಬೇಡ ಅಂದ್ಕೊಂಡು ಮೆಟ್ರೋ ತೊಗೊಂಡು ನಾನು ರಾಜಾಜಿನಗರಕ್ಕೆ ಹೊರಟೆ. ತುಂಬ ದಿನಗಳಿಂದ ಅಂದ್ಕೊತಿದ್ದೆ ಮೆಟ್ರೋ ಡೋರ್ಸ್ ಓಪನ್ ಮಾಡೋದೊಂದು ವೀಡಿಯೋ ಮಾಡಬೇಕು ಅಂತ. ಬಟ್ ಇವತ್ತು ನಾನು ಮಾಡೇ ಬಿಟ್ಟೆ. ಯಾಕಂದರೆ ನಾನು ಸುತ್ತಮುತ್ತ ಇರೋ ಜನಕ್ಕೆ ತುಂಬ ಹೆದರ್ತಿದ್ದೆ. ಬಟ್ ಇಟ್ಸ್ ಓಕೆ, ಇವತ್ತು ನಾನು ಮಾಡಲೇಬೇಕು ಅಂದ್ಬಿಟ್ಟು ಮಾಡಿದೆ. ರಾಜಾಜಿನಗರಿಗೆ ಹೋಗೋ ಅಷ್ಟರಲ್ಲಿ 4 o'clock ಆಗಿತ್ತು. ಅಲ್ಲಿ ಫಾರಮ್ ಎಲ್ಲ ಫಿಲ್ಅಪ್ ಮಾಡಿಕೊಂಡು ನನ್ನ ಕೆಲಸನ ಮುಗಿಸ್ಕೊಂಡು ರಿಟರ್ನ್ ನಾನು ಮೆಟ್ರೋ ತೊಗೊಂಡು ನಮ್ಮಮ್ಮ ಜೊತೆಗೆ ಕೂನಂಕುಂಟೆ ಕ್ರಾಸ್ಗೆ ಹೊರಟೆ. ನನಗೆ ಇವತ್ತು ಫಸ್ಟ್ ಟೈಮ್ ಅನುಭವ ಆಗಿದ್ದು. ಎಲ್ಚನಹಳ್ಳಿಯಲ್ಲಿ ಇದು ಲಾಸ್ಟ್ ಅಂತ ಹೇಳೋದು. ನಮಗೆ ಗೊತ್ತಾಗಲಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಅಲ್ಲಿ ಅಕ್ಕಪಕ್ಕ ಇದ್ದ ಪ್ಯಾಸೆಂಜರ್ಸ್ನೆಲ್ಲ ಕೇಳಿದಾಗ ನೆಕ್ಸ್ಟ್ ಟ್ರೈನ್ ಬರುತ್ತೆ, ಅದಕ್ಕೆ ಹತ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಮನೆಗೆ ಬರೋ ಅಷ್ಟರಲ್ಲಿ ಹತ್ತತ್ರ 8:30 ಮೇಲೆ ಆಗೋಗಿತ್ತು. ನಾಳೆ ಸಿಗುವ, ಬಾಯ್ ಬಾಯ್.